ನಮಸ್ಕಾರ ಸ್ನೇಹಿತರೆ, ಸ್ನೇಹಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರು ಆಷಾಢ ಮಾಸದ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೋ ಅಂಥವರಿಗೆ ಲಕ್ಷ್ಮೀ ದೇವಿಯು ಅಷ್ಟ ಐಶ್ವರ್ಯ ಪ್ರಾಪ್ತಿ ಮಾಡುತ್ತಾಳೆ, ಜೊತೆಗೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಷಾಢ ಮಾಸದ ಶುಕ್ರವಾರದಂದು ಅತ್ಯಂತ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ. ಅಂದರೆ ಕೆಲವರು ಕಳಸವನ್ನು ಸ್ಥಾಪನೆ ಮಾಡಿ ಲಕ್ಷ್ಮೀ ಪೂಜೆಯನ್ನು ಮಾಡುತ್ತಾರೆ. ಇನ್ನೂ ಕೆಲವರ ಮನೆಯಲ್ಲಿ ಕಳಸವನ್ನು ಸ್ಥಾಪನೆ ಮಾಡುವ ಪದ್ಧತಿ ಇರುವುದಿಲ್ಲ. ಅಂದರೆ ಲಕ್ಷ್ಮಿಯ ಕಳಸವನ್ನು ಸ್ಥಾಪನೆ ಮಾಡುವ ಪದ್ಧತಿ ಇರುವುದಿಲ್ಲ. ಅಂಥವರು ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಸರಳವಾಗಿ ಮಾಡಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಪ್ಪದೆ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ. ಆಷಾಢ ಮಾಸದ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಮಾಡುವವರು, ಅಂದರೆ ಆಷಾಢ ಶುಕ್ರವಾರದ ವ್ರತವನ್ನು ಆಚರಿಸುವವರು ಇಂದಿನ ದಿನ ಅಂದರೆ ಗುರುವಾರದ ರಾತ್ರಿಯ ಸಮಯದಲ್ಲೇ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಹೊಂದಿಸಿಕೊಂಡು ಪೂಜಾ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿ ಹಾಗೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಬೆಳಗ್ಗೆ ಅಂದರೆ ಮರುದಿನ ಶುಕ್ರವಾರದಂದು ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಅಂಥವರು ಗೋಧೂಳಿ ಸಮಯದಲ್ಲೂ ಕೂಡ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಅಂದರೆ ಸಂಜೆ ಸಮಯದಲ್ಲಿ ಸಂಜೆ 5:30ಯಿಂದ 7:30ವರೆಗೂ ಸಮಯವಿರುತ್ತದೆ. ಈ ಸಮಯದಲ್ಲೂ ಸಹ ಪೂಜೆ ಮಾಡಬಹುದು. ಈ ಎರಡೂ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದವರು ಆ ದಿನದ ರಾಹುಕಾಲವನ್ನು ಬಿಟ್ಟು ಮಿಕ್ಕ ಸಮಯದಲ್ಲಿ ಪೂಜೆ ಮಾಡಿ. ಇನ್ನು ಅತ್ಯಂತ ಸರಳವಾಗಿ ಫೋಟೋವನ್ನು ಸ್ಥಾಪನೆ ಮಾಡಿ, ಅಂದರೆ ಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಿ ಯಾವ ರೀತಿ ಆಷಾಢ ಶುಕ್ರವಾರದ ಪೂಜೆಯನ್ನು ಮಾಡಬೇಕು ಅಂದರೆ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಧರಿಸಿ ಮೊದಲಿಗೆ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ತುಳಸಿ ಗಿಡಕ್ಕೂ ಕೂಡ ಹೂಗಳನ್ನು ಅರ್ಪಿಸಿ ಹಾಗೆ ಅರಿಶಿನ ಕುಂಕುಮವನ್ನು ಅರ್ಪಿಸಿ ಹೊಸ್ತಿಲ ಪೂಜೆಯನ್ನು ಮಾಡಿಕೊಂಡು ಮನೆ ಒಳಗೆ ಬಂದು ದೇವರ ಮನೆಯಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಫೋಟೋವಿದ್ದರೆ ಫೋಟೋವನ್ನು ಸ್ಥಾಪನೆ ಮಾಡಿ. ಫೋಟೋ ಇಲ್ಲ ಎನ್ನುವವರು ಲಕ್ಷ್ಮಿಯ ವಿಗ್ರಹವಿದ್ದರೆ ಅದನ್ನು ಕೂಡ ನೀವು ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು. ಲಕ್ಷ್ಮಿಯ ಫೋಟೋವನ್ನು ಸ್ವಚ್ಛ ಮಾಡಿ ಲಕ್ಷ್ಮಿಯ ಫೋಟೋಗೆ ಶ್ರೀಗಂಧ ಅರಿಶಿನ ಕುಂಕುಮವನ್ನು ಇಟ್ಟು ಕೆನ್ನೆಗೆ ಅರಿಶಿನವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಅರ್ಪಿಸಿ. ಲಕ್ಷ್ಮಿಗೆ ಪ್ರಿಯವಾದ ಹೂವು ಎಂದರೆ ಕಮಲದ ಹೂವು, ಮಲ್ಲಿಗೆ ಹೂವು, ಕೆಂಪು ಹೂವು ಹಾಗೆ ಸುಗಂಧ ಭರಿತವಾದ ಹೂಗಳು. ಇಂತಹ ಹೂಗಳಿಂದ ನಿಮ್ಮ ಮನೆಯಲ್ಲಿ ಯಾವುದು ಹೂವಿರುತ್ತೋ ಅದು ಸೇವಂತಿಗೆ ಹೂವಾಗಿರ್ಬೋದು, ನಿಮ್ಗೆ ಯಾವ ಸಿಗುತ್ತೋ ಆ ಹೂಗಳಿಂದ ಅಲಂಕಾರ ಮಾಡಿ. ಇನ್ನು ಈ ದಿನದಂದು ವಿಶೇಷವಾಗಿ ಉಪ್ಪಿನ ದೀಪವನ್ನು ಹಚ್ಚಲಾಗುತ್ತದೆ. ಉಪ್ಪಿನ ದೀಪ ಅಂದರೆ ಐಶ್ವರ್ಯ ದೀಪ ಅಂತ ಕೂಡ ಕರೆಯಲಾಗುತ್ತದೆ. ಉಪ್ಪಿನ ದೀಪವನ್ನು ಹಚ್ಚುವುದರಿಂದ ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ, ಮನೆಯಲ್ಲಿ ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಉಪ್ಪಿನ ದೀಪವನ್ನು ಹಚ್ಚುವವರು ಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಿರ್ತಿರಲ್ಲ, ಅದರ ಮುಂಭಾಗದಲ್ಲಿ ಉಪ್ಪಿನ ದೀಪ ಹಚ್ಚಲು ಪೀಠದ ಮೇಲೆ ಮೊದಲಿಗೆ ಒಂದು ಅಷ್ಟದಳ ಪದ್ಮ ರಂಗೋಲಿಯನ್ನು ಬಿಡಿಸಿ ಆ ರಂಗೋಲಿಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಅರ್ಪಿಸಿ ಹಾಗೆ ಹೂಗಳನ್ನು ಅರ್ಪಿಸಿ ನಂತರ ಆ ರಂಗೋಲಿಯ ಮೇಲೆ ಉಪ್ಪಿನ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚಲು ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ, ಅಂದರೆ ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯನ್ನು ಶುದ್ಧ ಮಾಡಿ ಆ ತಟ್ಟೆಗೆ ಅರಿಶಿನವನ್ನು ಹಚ್ಚಿ ಆ ರಂಗೋಲಿಯ ಮೇಲ್ಭಾಗದಲ್ಲಿ ಇಟ್ಟು ಆ ತಟ್ಟೆಗೆ ಕಲ್ಲುಪ್ಪನ್ನು ಹಾಕಿ. ನೀವು ಮನೆಗೆ ಬಳಸಿರುವ ಕಲ್ಲುಪ್ಪನ್ನು ಉಪಯೋಗಿಸಬಾರದು. ಹೊಸದಾಗಿ ಅಂದರೆ ದೀಪಕ್ಕೆ ಅಂತಲೇ ಹೊಸದಾಗಿ ಒಂದು ಪ್ಯಾಕೆಟ್ ಉಪ್ಪನ್ನು ತಂದು ಆ ಉಪ್ಪನ್ನು ಬಳಸಬೇಕು. ಆ ಉಪ್ಪನ್ನು ಹಾಕಿ ನಂತರ ಆ ಉಪ್ಪಿನ ಮೇಲೆ ದೀಪವನ್ನು ಹಚ್ಚಬೇಕು. ಒಂದು ಪುಟ್ಟ ಮಣ್ಣಿನ ದೀಪವನ್ನು ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೂ ಕೂಡ ಅರಿಶಿನವನ್ನು ಹಚ್ಚಿ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಅದಕ್ಕೆ ಎಣ್ಣೆಯನ್ನು ಹಾಕಿ 2 ಬತ್ತಿಯನ್ನು ಒಸೆದು ಹಾಕಿ ನಂತರ ಆ ಉಪ್ಪಿನ ಮೇಲಿಟ್ಟು ದೀಪವನ್ನು ಹಚ್ಚಬೇಕು. ಅದಕ್ಕಿಂತ ಮುಂಚೆ ಹೂಗಳಿಂದ ಆ ದೀಪಕ್ಕೆ ಅಲಂಕಾರ ಮಾಡಿ ದೀಪವನ್ನು ಹಚ್ಚಿ ನಿಮ್ಮ ಪ್ರಾರ್ಥನೆಯನ್ನು ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಿಮಗೆ ಏನು ನೀವು ಅಂದ್ಕೊಂಡಿರ್ತೀರೋ ಆ ಕೆಲಸ ಆಗಲಿ ಅಂತ ದೇವಿಯಲ್ಲಿ ಬೇಡಿಕೊಳ್ಳುತ್ತಾ ದೀಪವನ್ನು ಹಚ್ಚಿ. ಹಾಗೆ ನೀವು ಮಾಮೂಲಿಯಾಗಿ 2 ದೀಪವನ್ನು ಹಚ್ಚುತ್ತೀರಲ್ವ ದೇವರ ಮನೆಯಲ್ಲಿ, ಆ ದೀಪವನ್ನು ಕೂಡ 2 ದೀಪದ ಕಂಬವನ್ನು ದೀಪವನ್ನು ಹಚ್ಚಿ ಹಾಗೆ ಉಪ್ಪಿನ ದೀಪವನ್ನು ಕೂಡ ಹಚ್ಚಿ ನೈವೇದ್ಯವಾಗಿ ಹಣ್ಣುಗಳನ್ನು ಅರ್ಪಿಸಿ ಜೊತೆಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ನೈವೇದ್ಯ ಮಾಡಿ. ಹಾಗೆ ನೀವು ಏನಾದರೂ ಮಡಿಯಿಂದ ನೈವೇದ್ಯ ಮಾಡಿ, ಅಂದರೆ ಬೆಲ್ಲದ ಅನ್ನ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಪುಳಿಯೋಗರೆ
ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ಆ, ನೈವೇದ್ಯ ಅಂದರೆ ಸಜ್ಜಿಗೆ ಆಗಿರ್ಬೋದು, ಬೆಲ್ಲದಿಂದ ಮಾಡಿರುವ ಪದಾರ್ಥ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಹಾಗೆ ದಾಳಿಂಬೆ ತುಂಬಾ ಪ್ರಿಯವಾದದ್ದು ಲಕ್ಷ್ಮೀ ದೇವಿಗೆ. ದಾಳಿಂಬೆಯನ್ನು ಕೂಡ ನೀವು ನೈವೇದ್ಯವಾಗಿ ಅರ್ಪಿಸಬಹುದು. ಹಾಗೆ ಜೋಳ, ಕಬ್ಬು ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಣೆ ಮಾಡಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿ. ಹಾಗೆ ಸಾಧ್ಯವಾದರೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಬಳೆ ಆಗಿರ್ಬೋದು, ಬ್ಲೌಸ್ ಪೀಸು, ಸೀರೆ ನಿಮಗೆ ಸಾಧ್ಯವಾದರೆ ಅಂತಹ ವಸ್ತುಗಳನ್ನು ಅರ್ಪಣೆ ಮಾಡಬಹುದು. ಸಾಧ್ಯವಾಗಲ್ಲ ಎನ್ನುವವರು ಇರುವ ವಸ್ತುಗಳಲ್ಲಿಯೇ ನೀವು ಹೂಗಳಿಂದ ಅಲಂಕಾರ ಮಾಡಿ ಸರಳವಾಗಿ ಪೂಜೆ ಮಾಡಬಹುದು. ಯಾವುದೇ ಪೂಜೆ ಮಾಡಲಿ, ವ್ರತ ಮಾಡಲಿ, ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರವೇ ನಾವು ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಒಂದು ದೇವರ ಮನೆಯಲ್ಲಿ ಒಂದು ಸ್ಥಳದಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ, ಹಾಗೆ ಉಪ್ಪಿನ ದೀಪಕ್ಕೂ ಕೂಡ ಪೂಜೆ ಮಾಡಿ. ಹಾಗೆ ಪೂಜೆ ಮಾಡಿದ ನಂತರ ಅರ್ಚನೆಯನ್ನ ಮಾಡಿಕೊಳ್ಳಿ. ಕುಂಕುಮಾರ್ಚನೆ, ನಾಣ್ಯದ ಅರ್ಚನೆ, ಗೋಮತಿ ಚಕ್ರ, ಬಳೆಗಳು, ಕವಡೆ, ಹಾಗೆ ಸಂಜೆಯ ಸಮಯದಲ್ಲಿ ಕೂಡ ಕೈಕಾಲುಗಳನ್ನು ತೊಳೆದುಕೊಂಡು ಮತ್ತೊಮ್ಮೆ ಪೂಜೆ ಮಾಡಿ ಮನೆಗೆ ಏನಾದರೂ ಆ ಟೈಮಲ್ಲಿ ಅಂದರೆ ಆ ದಿನ ಮುತ್ತೈದೆಯರು ಮನೆಗೆ ಬಂದರೆ ಆ ಮನೆಗೆ ಬಂದ ಮುತ್ತೈದೆಯರಿಗೆ ಅರಿಶಿನ, ಕುಂಕುಮ, ಹೂಗಳನ್ನು ಕೊಟ್ಟು ತಾಂಬೂಲವನ್ನು ಕೊಡಿ. ಸಂಜೆ ಪೂಜೆ ಎಲ್ಲ ಮುಗಿದ ನಂತರ ಕೆಂಪು ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಗೆ ದೃಷ್ಟಿಯನ್ನು ತೆಗೆಯಿರಿ. ಕೆಂಪು ಆರತಿ ಮಾಡಿದ ನಂತರ ಉಪ್ಪಿನ ದೀಪವನ್ನು ಬಲಭಾಗಕ್ಕೆ ಕದಲಿಸಿದರೆ ಕದಲಿಸಿದ ನಂತರ ನೀವು ವಿಸರ್ಜನೆ ಮಾಡಬಹುದು. ಬೆಳಗ್ಗೆ ವಿಸರ್ಜನೆ ಮಾಡಿದ್ರಾಯ್ತು. ಅಂದರೆ ಶುಕ್ರವಾರ ಪೂಜೆ ಮಾಡಿರ್ತೀರ, ಶುಕ್ರವಾರ ರಾತ್ರಿ ದೀಪವನ್ನು ಕದಲಿಸಿರ್ತೀರ, ಬೆಳಿಗ್ಗೆ ಅಂದರೆ ಮರುದಿನ ಶನಿವಾರದಂದು ಉಪ್ಪಿನ ದೀಪವನ್ನು ವಿಸರ್ಜನೆ ಮಾಡಬಹುದು. ಉಪ್ಪಿನ ದೀಪವನ್ನು ಹಚ್ಚಲು ಬಯಸುವವರು ಈ ದಿನ ಶುಕ್ರವಾರದಂದು ಉಪ್ಪಿನ ದೀಪವನ್ನು ಹಚ್ಚಬಹುದು. ನಾವು ಹಚ್ಚೋದಿಲ್ಲ, ಆ ಪದ್ಧತಿ ನಮ್ಮ ಮನೆಯಲ್ಲಿಲ್ಲ ಅಂತ ಅಂದ್ಕೊಂಡಿರೋರು ನೀವು ಫೋಟೋವನ್ನು ಸ್ಥಾಪನೆ ಮಾಡಿ ಸರಳವಾಗಿ ಪೂಜೆಯನ್ನು ಮಾಡಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಷಾಢ ಮಾಸದ ಶುಕ್ರವಾರದಂದು ಲಕ್ಷ್ಮೀ ಪೂಜೆಯನ್ನು ಅತ್ಯಂತ ಸರಳ ವಿಧಾನದಲ್ಲಿ ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.